ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಶರ್ಮಾ. ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ಸಿಂಹ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಎಲ್ಲಿಯೂ ಕೂಡ ಪರಿಹಾರ ಆಗದಿದ್ದರೆ ನಮ್ಮ ನಂಬರ್ಗೆ ಕರೆ ಮಾಡಿ, ನಿಮಗೆ 100% ಗುಪ್ತವಾಗಿ ಪರಿಹಾರ ಮಾಡಿಕೊಡುತ್ತೇವೆ. ಮೊದಲು ಹಣದ ವಿಷಯದಲ್ಲಿ ಬಂದರೆ, ಈ ತಿಂಗಳು ಆದಾಯದ ಹರಿವು ಹಿಂದಿನ ತಿಂಗಳಕ್ಕಿಂತ ಉತ್ತಮವಾಗಿರುತ್ತದೆ. ನಿಂತಿದ್ದಂಥ ಹಣಕಾಸಿನ ವಿಚಾರ ಆಕಸ್ಮಿಕವಾಗಿ ಇನ್ನೂ ಲಾಭ ತಂದುಕೊಡುತ್ತದೆ. ಗುರುವು ಆರ್ಥಿಕ ಸ್ಥಿತಿಗೆ ಸಹಾಯ ಮಾಡ್ತಾ ಇದ್ರೂ ಕೂಡ ರಾಹು ತಕ್ಷಣ ಲಾಭ ಕೊಡುತ್ತೇನೆ ಎನ್ನುವ ಆಮಿಷಕ್ಕೆ ಒಳಪಡಿಸ್ತದೆ. ಸಾಲದ ವಿಷಯದಲ್ಲಿ ಹಾಗೂ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಬೇಕಾಗ್ತದೆ. ಇನ್ನು ಈ ತಿಂಗಳಿನಲ್ಲಿ ಕೆಲಸದ ಸ್ಥಳದಲ್ಲಿ ಕೆಲಸದ ವಿಚಾರವಾಗಿ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗ್ತದೆ. ಶನಿ ನಿಮ್ಮ ಸಹನೆಯನ್ನು ಪರೀಕ್ಷಿಸ್ತಾನೆ, ಆದರೆ ಅದೇ ಸಮಯದಲ್ಲಿ ನಿಮ್ಮ ಪರಿಶ್ರಮವು ಸರಿಯಾದ ವ್ಯಕ್ತಿಗಳ ಗಮನಕ್ಕೆ ತರ್ತಾನೆ. ಇನ್ನು ವ್ಯಾಪಾರ ಮಾಡುವವರಿಗೆ ಹೊಸ ಪ್ರಯೋಗಗಳ ಸಮಯ ಇದು. ಹೊಸ ಸ್ಥಳಗಳಲ್ಲಿ ವ್ಯಾಪಾರ ಮಾಡುವಂಥ ಉದ್ದೇಶ ಇದ್ದರೆ ನೀವು ಸಫಲ ಆಗ್ತೀರಿ. ಆದರೆ ಪ್ರತಿಯೊಂದು ಒಪ್ಪಂದವನ್ನು ಓದದೆ ಸಹಿ ಹಾಕಲಿಕ್ಕೆ ಹೋಗಬೇಡಿ. ಆದರೆ ಶನಿಯು ನಿಧಾನವಾಗಿ ಬೆಳೆಯುವಂಥ ಅವಕಾಶ ನೀಡುತ್ತಾನೆ. ಇನ್ನು ವಾತಾವರಣ ಮನೆಯಲ್ಲಿ ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ, ಆದರೆ ಕೇತು ಸಣ್ಣ ವಿಷಯದ ಕೂಡ ದೊಡ್ಡದು ಮಾಡುವಂತ ಸಾಧ್ಯತೆ ಇದೆ. ಹಳೆಯ ಮನಸ್ತಾಪವನ್ನು ಮರೆತು ಮುಂದೆ ಸಾಗಲು ಇದು ಒಳ್ಳೆ ಸಮಯ. ಇನ್ನು ಪ್ರೀತಿಯ ಸಂಬಂಧದಲ್ಲಿರುವವರಿಗೆ ಅನಗತ್ಯ ಅನುಮಾನಗಳಿಗೆ ಅವಕಾಶ ಕೊಡ್ಲಿಕ್ಕೆ ಹೋಗಬೇಡಿ. ರಾಹು ಮನಸ್ಸಿನಲ್ಲಿ ಗೊಂದಲವನ್ನು ಸೃಷ್ಟಿಸ್ತಾನೆ. ನೀವು ನೇರವಾಗಿ ಮಾತನಾಡುವುದರಿಂದ ಹೆಚ್ಚಿನ ಸಮಸ್ಯೆಗಳು ಬಗೆಹರಿಸುತ್ತದೆ. ಈ ತಿಂಗಳಿನಲ್ಲಿ ಆರೋಗ್ಯದಲ್ಲಿ ಹೆಚ್ಚಿನದಂತ ಸಮಸ್ಯೆ ಇಲ್ಲ. ದೇಹದ ಆಯಾಸವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಿಂಹ ರಾಶಿಯವರು ಈ ತಿಂಗಳು ಭಾನುವಾರ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ ಕೆಂಪು ಹೂವಿನಿಂದ ಸೂರ್ಯ ದೇವರ ಆರಾಧನೆ ಮಾಡಿ. ಇನ್ನು ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಒಟ್ಟಾರೆಯಾಗಿ ಆಗಸ್ಟ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಅವಕಾಶ ಬಂದಾಗ ಧೈರ್ಯವಾಗಿ ಮುಂದೆ ಹೋಗಿ, ಆದರೆ ನಿರ್ಧಾರ ತೆಗೆದುಕೊಳ್ಳುವಂತ ತಾಳ್ಮೆ ಕೈ ಬಿಡಬೇಡಿ. ಆದರೆ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ತಾಳ್ಮೆಯನ್ನು ಕೈ ಬಿಡಬೇಡಿ. ಇದಾಗಿತ್ತು ಸಿಂಹರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋಗಳಿಗಾಗಿ ಸಿಗೋಣ. ಧನ್ಯವಾದಗಳು.